ಇವತ್ತು ಬಹುಶಃ 45 ವರ್ಷ ದಾಟಿ ಈ ಒಂದು ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಹೋರಾಟ ಪ್ರಾರಂಭವಾಗಿ ನಮ್ಮ ಕಣ್ಣೆದುರಿಗೆ ಹೋರಾಟ ಪ್ರಾರಂಭವಾಗಿ ಬಹುಶಃ ಇಲ್ಲಿವರೆಗೆ 15 ವರ್ಷ ನಾವು ಕಂಡು ಹಾಗೆ 15 ವರ್ಷಗಳ ಕಾಲ ಇಲ್ಲಿವರೆಗೆ ಆಗಿದೆ. ಇದರಿಂದಲೇ 30 ವರ್ಷಗಳ ಹೋರಾಟ ಇದರಿಂದಲೇ ನಡೆದಿದೆ. ಇವತ್ತು ಏನ್ ಕಳಸಾ ಬಂಡೂರಿ ಈ ಒಂದು ಚಳವಳಿಯನ್ನ ಅಂತ್ಯಗೊಳಿಸಿ ನಾವು ಅದನ್ನು ಅನುಷ್ಠಾನ ತಗೊಂಡು ಬರ್ತೇವೆ ಅಂತಕ್ಕಂಥ ಪ್ರಣಾಳಿಕೆಯನ್ನ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಈ ಭಾಗದ ಲೋಕಸಭಾ ಸದಸ್ಯರು ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿರ್ತಕ್ಕಂಥ ಎಲ್ಲಾ ಲೋಕಸಭಾ ಸದಸ್ಯರು, ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಸದಸ್ಯರುಗಳು ತಮ್ಮ ಪ್ರಣಾಳಿಕೆಯಲ್ಲಿ ನಾವೆಲ್ಲರೂ ಆಯ್ಕೆಯಾಗಿ ಅಧಿಕಾರಕ್ಕೆ ಬಂದ್ರೆ ಕಳಸಾ ಬಂಡೂರಿ ಯೋಜನೆಯನ್ನ ಜಾರಿಗೆ ಮಾಡ್ತೇವೆ ಅಂತಕ್ಕಂಥ ಒಂದು ಪ್ರಣಾಳಿಕೆಯಲ್ಲಿ ತೋರಿಸಿಕೊಂಡು ಆರಿಸಿ ಬಂದಿರತಕ್ಕಂಥದ್ದು. ಇದು ಮೊದಲನೇ ಪ್ರಶ್ನೆ ಅವರಿಗೆಲ್ಲ. ಇದ್ರ ಜೊತೆ ಇವತ್ತು ಮಾನ್ಯ ಯಡಿಯೂರಪ್ಪನವರು, ಆದಿತ್ಯನಾಥ್ ಅವರು ನೆಹರು ಮೈದಾನಕ್ಕೆ ಬಂದಾಗ ಗೋವಾ ಮುಖ್ಯಮಂತ್ರಿಗಳು ನಮಗೆ ಇಷ್ಟು ಟಿಎಂಸಿ ನೀರು ಕರ್ನಾಟಕ ಕೊಡ್ಲಿಕ್ಕೆ ನಮ್ದೇನು ಅಭ್ಯಂತರ ಅಂತ ಪತ್ರ ಕೊಟ್ಟಿದ್ದಾರಂತೆ. ನಿಮ್ಮೆಲ್ಲರ ಮುಂದೆ ಪತ್ರವನ್ನು ಓದಿದ್ದು. ಸೊ ಎಲ್ಲ ಬೆಳವಣಿಗೆ ಆದ್ಮೇಲೆ ಇವತ್ತು ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಅರಣ್ಯ ಇಲಾಖೆಯ ಆ ಒಂದು ಕಡತವನ್ನ ಯಾರಿಗೂ ಹೇಳದ ಕೇಳದೇನೆ, ಈ ಭಾಗದ ಸಚಿವರಿಗೂ ಗೊತ್ತೈತು ಗೊತ್ತಿಲ್ಲದೇನೆ, ಕೇಂದ್ರದ ಹಲವಾರು ಜಲಸಂಪನ್ಮೂಲ ಮಂತ್ರಿಗಳಿಗೆ ಗೊತ್ತಿಲ್ಲದೇನೆ, ಪ್ರಧಾನಮಂತ್ರಿಗಳು ಕೂಡ ಗೊತ್ತಿಲ್ಲದೇನೆ ಆ ಕಡತ ವಾಪಸ್ ಕಳಿಸ್ತಾರಂತಂದ್ರೆ ಇದು ಕೇಂದ್ರ ಸರ್ಕಾರದ ಬೇಜವಾಬ್ದಾರಿಯಾದಂತ ನಡವಳಿಕೆ. ಆದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿ ಮೂಲಕ ಏನು ಕಡತ ವಾಪಸ್ ಬಂದಿದೆ ಕರ್ನಾಟಕ ಸರ್ಕಾರಕ್ಕೆ, ತಕ್ಷಣ ಭಾರತ ದೇಶದ ಜಲಸಂಪನ್ಮೂಲ ಮಂತ್ರಿಗಳಾದಂತ 3 ಜನ ಮಂತ್ರಿಗಳು, CR ಪಾಟೀಲ್ ಕ್ಯಾಬಿನೆಟ್ ಮಂತ್ರಿಗಳು, ರಾಜಭೂಷಣ್ ಚೌಧರಿ ರಾಜ್ಯ ಖಾತೆ ಮತ್ತು ವಿ ಸೋಮಣ್ಣ ರಾಜ್ಯ ಖಾತೆ ಜಲಸಂಪನ್ಮೂಲ ಖಾತೆ ಸಚಿವರು ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಯಾಕಪ್ಪ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವಧಿಯಲ್ಲಿ ಅವರು ಒಂದು ಕನಸನ್ನು ಕಂಡಿದ್ರು, ಭಾರತ ದೇಶದ ರಾಜ್ಯಗಳಲ್ಲಿ ಬರ್ತಕ್ಕಂಥ ನದಿಗಳನ್ನ ಜೋಡಣೆಯನ್ನು ಮಾಡಿ ಭಾರತ ದೇಶದ ಜನರಿಗೆ ನೀರಿನ ಹಾಹಾಕಾರವನ್ನು ನೀಗಿಸಬೇಕು, ರೈತರ ಒಂದು ನೀರಾವರಿ ಯೋಜನೆ ಆಗ್ಬೇಕಂತ ಕನಸು ಕಂಡಿದ್ರು. ಒಂದು 100 ಜನ ಇಂಜಿನಿಯರ್ಗಳನ್ನು ನೇಮಕ ಮಾಡಿದ್ರು. ಅದಕ್ಕೆ ಸಾಕಷ್ಟು IAS ಆಫೀಸರ್ಗಳನ್ನ ನೇಮಕವನ್ನು ಮಾಡಿ ಅದಕ್ಕೆ ತನ್ನದೇ ಆದ ಒಂದು ಸಚಿವ ಸಂಪುಟ ದರ್ಜೆ ಸ್ಥಾನಮಾನವನ್ನು ಕೊಟ್ಟು ಒಂದು 100 ಇಂಜಿನಿಯರ್ಗಳನ್ನು ನೇಮಕ ಮಾಡಿರ್ತಕ್ಕಂಥದ್ದು ಇವತ್ತು ನರೇಂದ್ರ ಮೋದಿ ಅವರು ಮರೆತಂತಿದೆ. ನರೇಂದ್ರ ಮೋದಿ ಅವರು ಎಲ್ಲೂ ಕೂಡ ಒಂದು ಅಕ್ಷರ ಕೂಡ ಹೇಳ್ತಾ ಇಲ್ಲ. ಇಲ್ಲಿವರೆಗೂ ಕೂಡ ಕಳಸಾ ಬಂಡೂರಿ ಬಗ್ಗೆ ಒಂದು ಅಕ್ಷರ ಕೂಡ ಮಾತಾಡ್ತಾ ಇಲ್ಲ. ಏನ್ ಕಳೆದ ಲೋಕಸಭಾ ಅಧಿವೇಶನದಲ್ಲಿ ದೇವೇಗೌಡರು ಒಂದು ಪ್ರಶ್ನೆ ಹಾಕಿದ್ರು, ಚುಕ್ಕಿ ಪ್ರಶ್ನೆ ಲೋಕಸಭೆಯಲ್ಲಿ, ಮೇಕೆದಾಟು ಯೋಜನೆಗೆ ನಮ್ಗ ನೀರಿನ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತೇಳಿ ಒಂದೇ ಒಂದು ಪ್ರಶ್ನೆ ಹಾಕಿದ್ದು. ಲೋಕಸಭೆಯಲ್ಲಿ ಮಾತಾಡಿದ ತಕ್ಷಣ ದೇವೇಗೌಡರ ಮಾತಿಗೆ ಗೌರವ ಇದೆ. ದೇವೇಗೌಡರ ಮಾತಿಗೆ ಇಡೀ ಲೋಕಸಭಾ ಆಡಳಿತ ಪಕ್ಷ ಸೇರ್ಕೊಂಡ ಅವರು ಹೇಳಿರ್ತಕ್ಕಂಥ ಮೇಕೆದಾಟು ಯೋಜನೆಗೆ ಇಮ್ಮಿಡಿಯೇಟ್ಲಿ ಅನುಮೋದನೆ ಕೊಟ್ಟು ಇಮಿಡಿಯೇಟ್ಲಿ ಆ ಕೆಲಸವನ್ನ ಪಾಸ್ ಮಾಡಿರ್ತಕ್ಕಂಥದ್ದು ನಮ್ಮ ಮುಂದೆ ಇದೆ ಇವತ್ತು. ಆದ್ರೆ ಕಳೆದ 47 ವರ್ಷಗಳಿಂದ ಈ ಭಾಗದಲ್ಲಿ ರೈತರು ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡ್ರು, ಎಷ್ಟೋ ಜನ ಹೋರಾಟದಲ್ಲಿ ಅಸುನೀಗಿದ್ರು, ಎಷ್ಟೋ ಜನ ಜೈಲಿಗೆ ಹೋಗಿ ಬಂದ್ರು, ಎಷ್ಟೋ ಜನ ಇನ್ನೂ ಕೂಡ ಸಾಕಷ್ಟು ಪೊಲೀಸ್ ಕೇಸ್ಗಳನ್ನ ಹಾಕೊಂಡು ಅಲ್ಲಾಡ್ತಾ ಇದ್ದಾರೆ. ಇವತ್ತು ಲಕ್ಷಾಂತರ ಜನ ಬೀದಿ ಬಿದ್ರು. ಕರ್ನಾಟಕ ರಾಜ್ಯದ ಎಲ್ಲಾ ರಾಜಕೀಯ ಮುಖಂಡರು ಹೋರಾಟ ಮಾಡಿದ್ರು. ಕನ್ನಡ ಚಲನಚಿತ್ರ ನಟರು ಕೂಡ ಎಲ್ಲ ಬಂದು ಹುಬ್ಳಿಗೆ ಬಂದು ಹೋರಾಟ ಮಾಡಿ ಇಷ್ಟೆಲ್ಲ ಮಾಡಿದ್ರು ಕೂಡ ಈ ಭಾಗದ ಸಂಸದರಾಗ್ಲಿ, ಈ ಭಾಗದ ಸಚಿವರಾಗ್ಲಿ, ಪ್ರಹ್ಲಾದ್ ಜೋಶಿ ಅವರಾಗ್ಲಿ, ಬಸವರಾಜ ಬೊಮ್ಮಾಯಿ ಅವರಾಗ್ಲಿ, ಅಥವಾ ಈ ಭಾಗದ 4 ಜನ ಸಚಿವರಿದ್ದಾರೆ. ವಿ ಸೋಮಣ್ಣನಗಿರಿ ಅವ್ರ ಖಾತೆ ಕೇವಲ ರೈಲ್ವೆ ಖಾತೆ ಅನ್ನೋದು ಮಾತ್ರ ಅವ್ರ ಜನರಿಗೆ ಪ್ರತಿಬಿಂಬಿಸ್ತಾ ಇದ್ದಾರೆ. ಆದ್ರೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜಲಸಂಪನ್ಮೂಲ ಖಾತೆಯನ್ನು ಜನರಿಗೆ ತೋರಿಸ್ತಾ ಇಲ್ಲ. ಯಾಕಂದ್ರೆ ಪತ್ರಿಕೆಗಳು ಜನ ಮುಗಿಬಿದ್ದು ಬಿಡ್ತಾರೆ. ಹಿಂಗಾಗಿ ಅವರು ಎಲ್ಲಾ ಕಡೆ ಹೋದಲ್ಲಿ ನಾನು ರೈಲ್ವೆ ಮಂತ್ರಿ ಇದನ್ನು ಜಲಶಕ್ತಿ ಈ ಖಾತೆ ಇದ್ದಿದ್ದು ಪರಿಚಯ ಮಾಡಿಕೊಡ್ತಾ ಇಲ್ಲ. ಯಾಕಂದ್ರೆ ಜನ ಬೆನ್ನು ಹತ್ತಾರ ಅಂತೇಳಿ
ರಾಜೀನಾಮೆ ಕೇಳ್ತಾರ, ಕಳಸ ಬಂದ್ರೆ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ತಾರ. ಈ ಪ್ರಶ್ನೆಗಳು ಸುರಿಮನೆ ಕೇಳ್ತಾರ ಅಂತೇಳಿ ಎಲ್ಲರೂ ಕೂಡ ಆ ಒಂದು ನೀರಾವರಿ ಯೋಜನೆ ಬಗ್ಗೆ ವಿ ಸೋಮಣ್ಣ ಮಾತಾಡ್ತಾ ಇಲ್ಲ. ನಿರ್ಮಲಾ ಸೀತಾರಾಮನ್ ಆಗ್ಲಿ, ಶೋಭಾ ಕರಂದ್ಲಾಜೆ ಆಗ್ಲಿ, ಇವ್ರು ಯಾರು ಕೂಡ ಕಳಸಾ ಬಂಡೂರಿ ಯೋಜನೆ ಹೋರಾಟದ ಬಗ್ಗೆ ಎಲ್ಲೂ ಕೂಡ ಮಾತಾಡ್ತಾ ಇಲ್ಲ. ಹೀಗಾಗಿ ಕೇವಲ ಅರಣ್ಯ ಇಲಾಖೆಯಲ್ಲಿ ಒಂದು ಸಣ್ಣ ಫೈಲ್ ಇದೆ ಅಂತ ಹೇಳಿದ್ರು. ಲೋಕಸಭಾ ಚುನಾವಣೆ ಇಲಾಖೆದೊಳಗೆ ಒಂದು ಸಣ್ಣ ಫೈಲ್ ಐತಿ, ಒಂದು ವಾರ ನಾವು ಬಗೆಹರಿಸ್ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಇವತ್ತು 3 ವರ್ಷ ಸಮೀಪಿಸಿದ್ರು ಕೂಡ ಅದಾಗ್ತಾ ಇಲ್ಲ. ಮತ್ತು ವಾಪಸ್ ಬರ್ತೈತೆ ಅಂತಂದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರಲಿ, ಹುಬ್ಳಿ ಧಾರವಾಡ ಮಲಪ್ರಭಾ ನೀರಿನಲ್ಲಿ ಬೋರ್ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ. ಅದು ನೀವು ಕುಡಿದಿರೋ ನಮ್ಗೆ ಗೊತ್ತಿಲ್ಲ. ಇವತ್ತು ನಮ್ಮನೆಗೆ ನೀರು ಬರ್ತಾ ಇದೆ ಮಲಪ್ರಭಾ ನೀರು. ಕರ್ನಾಟಕ ರಾಜ್ಯದಲ್ಲಿ ತುಂಗಭದ್ರಾ ನದಿ ನೀರು ಎಷ್ಟು ಸಿಹಿ ಆಗಿದೆಯೋ ಅಷ್ಟೇ ಸಿಹಿ ನಮ್ಮ ಮಲಪ್ರಭಾ ನದಿ ನೀರಿದೆ. ಎಲ್ಲಮ್ಮನ ಸೌದತ್ತಿ ಎಲ್ಲಮ್ಮ ರೇಣುಕಾ ಸಾಗರ. ಆದ್ರೆ ಇವತ್ತು LNT ಅವರಾಗ್ಲಿ ಅಥವಾ ನೀರು ಸರಬರಾಜು ಮಾಡ್ಕೊಂತವ್ರು ಬೋರ್ ನೀರು ಮಿಕ್ಸ್ ಮಾಡ್ತಾ ಇದ್ರ. ಅದು ನಿಮ್ಗೆ ಗೊತ್ತಾಯ್ತೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ ಏನ್ ಸರ್. ಒಂದು ಮತ್ತು ಕಲಗಟಗಿ ಈ ಭಾಗದಲ್ಲಿ ಬರ್ತಕ್ಕಂಥ ಸಾಕಷ್ಟು ಹಳ್ಳಿಯಲ್ಲಿ ಬೋರ್ ನೀರು ಕುಡಿತಾ ಇದ್ದಾರೆ. ಇವತ್ತು ನಮ್ಮ ಮನೆ ಕಳಸ, ಗೌಡಗೇರಿ, ರಟಗೇರಿ ಆ ಕಡೆ ನಾವು ಹೋಗೋದಾಗ ಕೂಡ ಕುಂದಗೋಳ ಭಾಗದಲ್ಲಿ ಕೂಡ ಇವತ್ತು ಬೋರ್ ನೀರು ಕುಡಿತಾ ಇದ್ದಾರೆ. ಇವತ್ತು ನೀನ್ ರಾತ್ರಿ ಗೋವನ್ ಕುಪ್ಪಕ್ಕೆ ಹೋಗಿದ್ದೆ ಧಾರವಾಡದಲ್ಲಿ, ಅಲ್ಲಿ ಜನ ಬೋರ್ ನೀರು ಕುಡಿತಾ ಇದ್ದಾರೆ. ಇವತ್ತು ಈ ರೀತಿ ಧಾರವಾಡ ಜಿಲ್ಲೆಯಲ್ಲಿ ಸಾಕಷ್ಟು ಎಲ್ಲಾ ಜನ ಬೋರ್ ನೀರು ಕುಡಿತಾ ಇದ್ದಾರೆ. ಅದರಿಂದ ನಮ್ಮ ಕರಳು ಒಳಗಡೆ ಆರೋಗ್ಯಕ್ಕೆ ಹಾನಿಕರವಾಗಿರ್ತಕ್ಕಂಥ ಸಂಗತಿ ಯಾಕೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಇವತ್ತು ಜನಕ್ಕೆ ಇವತ್ತು ಕುಡಿಯುವ ನೀರಿನ ಹಾಹಾಕಾರ ಇವತ್ತು ಬಹಳ ದೊಡ್ಡದಾಗಿ ಬರ್ತಾ ಇದೆ. ಇವತ್ತು ನಿಮ್ಗೆಲ್ಲ ಗೊತ್ತಂತ ಜಾಸ್ತಿ ನಿಮ್ಗೆ ಗೊತ್ತು. ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಗುಜರಾತ್ ನಲ್ಲಿ ಜನ ಕೊಡಪ ಹಿಡ್ಕೊಂಡು ತಲೆ ಮೇಲೆ ಸಾವಿರಾರು ಹೆಣ್ಮಕ್ಳು ಹಿಡ್ಕೊಂಡು ನೀರಿಗೆ ಕರೆಯುತ್ತಾ ಇದ್ದಾರೆ. ಇವತ್ತು ನಾನು ಕೇಳ್ತಕ್ಕಂಥ ಪ್ರಶ್ನೆ ಅಷ್ಟೇ, ಮಾನ್ಯ ಕೇಂದ್ರದ ಪ್ರಧಾನಮಂತ್ರಿಗಳು ಈ ನೀರಾವರಿ ಯೋಜನೆ ಮತ್ತು ನೀರಿಗಾಗಿ ಜನರ ಪರದಾಟ, ದೇಶದಲ್ಲಿ ನೀರಿನ ಹಾಹಾಕಾರ ಬಹಳ ಜಾಸ್ತಿ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ನೀರಿನ ಹಾಹಾಕಾರ ಜಾಸ್ತಿ ಆಗಿದೆ. ಏನು ಮಲಪ್ರಭಾ ಯೋಜನೆ ಬಂದ ನಾಳೆ ಮಲಪ್ರಭಾ ನೀರು ಚೆನ್ನಾಗಿ ಕುಡಿತಾ ಇದ್ವಿ. ಈಗ ಇತ್ತಿತ್ತಾಗಿ ಬೋರ್ ನೀರು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ ಇರುತ್ತೆ? ಇದನ್ನ ಪ್ರಶ್ನೆ ಕೇಳ್ತಕ್ಕಂಥದ್ದು ಆಗ್ಬೇಕಾಗಿದೆ ಅವ್ರಿಗೆ. ಇವತ್ತು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡ್ರೆ ಮಲಪ್ರಭಾ ನೀರಿನಲ್ಲಿ ಬೋರ್ ನೀರು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇವತ್ತು ಯಾಕೆ ಈ ವ್ಯವಸ್ಥೆ? 24 ತಾಸು ನೀರು ಕೊಡ್ತೇನೆ ಅಂತ ಹೇಳಿದವರು ಇವತ್ತು 10-12 ದಿವಸ ನೀರು ಕೊಡ್ಬೇಕಾಗ್ತಾ ಇದ್ದಿಲ್ಲ. ಆ ಪ್ರಕಾರವಾಗಿ ಈ ಭಾಗದ ಸಂಸದರಿಗೆ ನಾನೇನು ರಾಜೀನಾಮೆ ಅಂತ ಕೇಳಿಲ್ಲ. ಅಂದ್ರೆ ಪ್ರಭಾಕರ್ ಜೋಶಿ ರಾಜೀನಾಮೆ ಏನು ಕೇಳಕ್ ಸಾಧ್ಯ ಇಲ್ಲ. ಇವತ್ತು ರಾಜೀನಾಮೆ ಕೇಳ್ತಾ ಇರೋದು 3 ಜನ: CC ಪಾಟೀಲ್, ರಾಜಭೂಷಣ್ ಚೌಧರಿ, ವಿ ಸೋಮಣ್ಣ. ಇವರು ಈ ದೇಶದ ನೀರಾವರಿ ಜನರಿಗೆ ನೀರಾವರಿ ಯೋಜನೆ ಕೊಡ್ತಕ್ಕಂಥದ್ದು, ಕುಡಿಯುವ ನೀರಿನ ಯೋಜನೆ ಕೊಡುವುದರಲ್ಲಿ ವಿಫಲರಾಗಿದ್ದಾರೆ. 3 ಮಂದಿ ತಕ್ಷಣ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಿದ್ರು. ಪ್ರಧಾನಮಂತ್ರಿಗಳು ವಜಾ ಮಾಡಬೇಕು, ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು, ಈ ಹೋರಾಟದ ಬಗ್ಗೆ ಗಮನ ಹರಿಸಬೇಕು. ಇಲ್ಲ ಅಂತಂದ್ರೆ ಮುಂದಿನ ದಿನಮಾನದಲ್ಲಿ ಈ ಹೋರಾಟವನ್ನು ಬಹಳ ತೀವ್ರವಾಗಿ ನಾವು ತಗೊಂತೀವಿ ಅಂತಕ್ಕಂಥ ಮಾತನ್ನು